ಯಾಕೆ ಹಂಗೆ ಕೂಕೊಳ್ತಾ ಇದೀಯಾ? ಅಳಿಯಂದ್ರಿಗೆ ಚಳಿ ಜ್ವರ ಬಂದ್ಬಿಟ್ಟಿದ್ಯಾ? ಅಯ್ಯೋ ಏನ್ ಮಾಡೋದು? ಇರು ಅಣ್ಣ ಅದಕ್ಕೆ ಕರ್ಕೊಂಡು ಬರ್ತೀನಿ. ಅಣ್ಣ ಅದಕ್ಕೆ ಅತ್ತಿಗೆ ಅಣ್ಣ. ಅಯ್ಯೋ ಅಣ್ಣ ಅದಕ್ಕೆ ಯಾಕೆ ಇಷ್ಟೊತ್ತಿನಲ್ಲಿ ಯಾಕೆ ಹಾಕಿ ಹೋಗ್ತಿದ್ಯಾ? ಏನಾಯ್ತೆ? ನಿಮ್ಮ ಅಳಿಯಂದ್ರಿಗೆ ಫುಲ್ ಹುಷಾರಿಲ್ವಂತೆ. ಅಯ್ಯೋ ಏನಾಯ್ತಂತೆ? ದೀಪು ಹೇಳ್ತಾ ಇದ್ದಾಳೆ. ನಿಮ್ಮ ಬಾ ಅದಕ್ಕೆ, ನೀ ಬಾ ಅಣ್ಣ. ಏನಾಯ್ತು? ಹೇಗಿದ್ದೀರಾ? ಏನೋ ಸಡನ್ ಆಗಿ ಮೈಕೈ ನೋವು, ಚಳಿ, ಜ್ವರ, ತಲೆನೋವು, ಕೆಮ್ಮು, ನೆಗಡಿ ಎಲ್ಲ ಶುರು. ನಾವು ಜ್ವರಕ್ಕೆಲ್ಲ ಮೆಡಿಸಿನ್ಸ್ ಇರುತ್ತೆ, ನಾನು ತಗೊಂಡ್ಬಿಟ್ಟೆ. ಏನು ನಿಮ್ಮ ಹತ್ರ ಮಾತ್ರೆ ಇಂಜೆಕ್ಷನ್ ಎಲ್ಲ ಇದೆಯಾ? ಅಂದ್ರೆ ನನಗೂ ಒಂದೆರಡು ಮಾತ್ರೆ ಕೊಡಿ, ನನಗೂ ಅವಾಗ ತಲೆನೋವು ಬರ್ತಾ ಇರುತ್ತೆ. ಆಸ್ಪತ್ರೆಗೆ ಹೋಗೋದು ತಪ್ಪುತ್ತಲ್ವಾಣ? ಸುಮ್ಮನೆ ಅಳಿಯಂದ್ರೆ ನೀವು ಈಗ ಮಲ್ಕೊಳ್ಳಿ. ಬೆಳಗ್ಗೆವರೆಗೂ ಜ್ವರ ಇಳಿಲಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋದ್ರೆ ಆಯ್ತು. ಸರಿ ದೀಪು, ನೀ ಇಲ್ಲೇ ಇದ್ವಿ ಇದನ್ನು ನೋಡ್ಕೊಳಮ್ಮ. ನಾನು ಅವ್ರ ಜೊತೆ ಇರ್ಬೇಕಾ? ನಾನಿರಲ್ಲಪ್ಪ. ಅಯ್ಯೋ ಏನಮ್ಮ ಹೀಗಂತ ಇದೆಯಾ? ಇಲ್ಲೇ ಇರ್ಬೇಕು ನೀನು. ಅವ್ರಿಗೆ ಬಂದಿರೋ ಜ್ವರ ನಂಗೆ ಬಂದ್ಬಿಟ್ರೆ ನಾನಿರಲ್ಲಪ್ಪ. ಏನ್ರಿ ಇವಳು ಹೀಗೆ ಮಾತಾಡ್ತಿದ್ದಾಳೆ? ನೀನು ಇವ್ರ ಪಕ್ಕ ಕೂತ್ಕೊಂಡು ಅವ್ರ ಆರೈಕೆ ಮಾಡಮ್ಮ. ಪರವಾಗಿಲ್ಲ, ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಸುಮ್ಮನೆ ಯಾಕೆ ಅವ್ರಿಗೆ ನನ್ನಿಂದ ಜ್ವರ ಬಂದ್ಬಿಟ್ರೆ ಆಮೇಲೆ ಕರ್ಕೊಂಡು ಬಿಡಿ ಅವ್ರನ್ನ. ಆಹಾ ಎಂಥ ಗಂಡನಪ್ಪ ನೀನು. ಈಗಿನ ಕಾಲದ ಗಂಡಂದ್ರು ಜ್ವರ ಬಂದರೆ ಹೆಂಡತಿ ಚಂದ ಜೊತೆನೇ ಇದ್ದು ಸೇವೆ ಮಾಡ್ತಾ ಇರಬೇಕು ಅಂತ ಬಯಸ್ತಾರೆ. ಆದರೆ ನೀನು ನನ್ನ ಹೆಂಡತಿಗೆ ನನ್ನಿಂದ ಜ್ವರ ಬರೋದು ಬೇಡ, ಅವಳನ್ನ ಕರ್ಕೊಂಡೋಗಿ ಅಂತ ಹೇಳ್ತಿದ್ಯಲ್ಲ. ನೀನಂತ ಅಳಿಯನ್ ಪಡೆದಿರೋ ನಾವು ಪುಣ್ಯವಂತರು ಕಣಪ್ಪ. ಲೇ ದೀಪ, ಇಂಥ ಗಂಡನ ಸೇವೆ ಮಾಡಲ್ಲ ಅಂತೀಯಲ್ಲೇ ನೀನು? ನೋಡಿ ಹಿಂಗೆ ಮಾತಾಡ್ತಿದ್ರ ಅವ್ರು ಹೆಂಗ್ ಮಲ್ತಾರ ಪಾಪ. ಬನ್ನಿ ಹೋಗೋಣ. ಹುಷಾರ್. ನಿಮ್ಗೆ ಏನಾದರೂ ಬೇಕಾದ್ರೆ ಒಂದು ಫೋನ್ ಮಾಡಿ ಆಯ್ತಾ? ನಡ್ರಿ ದೀಪು ಬರಮ್ಮ. ದೀಪು ಅಲ್ಲಮ್ಮ, ಅಳಿಯಂದ್ರೆ ಹೇಳಿದ್ರು ಅಂತ ಅವ್ರೊಬ್ಬರನ್ನೇ ಬಿಟ್ಬಿಟ್ಟು ಬಂದಿಯಲ್ಲ, ಇದು ಸರಿ ಅನ್ಸುತ್ತಾ ನಿನಗೆ? ಅಮ್ಮ ಅವರೇ ಬೇಡ ಅಂದ್ರಲ್ವಾ? ಅವ್ರು 1000 ಹೇಳ್ತಾರೆ, ನೀನು ಹೇಗೆ ಬಂದೆ? ನೀನು ಹೋಗಮ್ಮ ನೀನು. ಅದು ನಾನು ಮದುವೆ ಆಗಿ ಹೊಸದ್ರಲ್ಲಿ ನಿಮ್ಮಪ್ಪನ ಬಿಟ್ಟು ಹೊರಗಡೆನೇ ಬರ್ತಿರ್ಲಿಲ್ಲ, ಯಾವಾಗಲೂ ರೂಮ್ನಲ್ಲೇ ಇರ್ತಾ ಇದೆ ಗೊತ್ತಾ? ಕೇಳು ನಿಮ್ಮಪ್ಪನ. ಅದು ನನಗೆ ಹುಷಾರಿಲ್ಲದೆ ಇದ್ದಾಗ ನೀನು ಯಾವಾಗಲೂ ನನ್ನ ಜೊತೆ ಇರ್ತಿದ್ದೆ ಅಂತ ಬಿಡಿಸಿ ಹೇಳು. ಅದೇ ಗಂಡನಿಗೆ ಹುಷಾರಿಲ್ಲದೆ ಇದ್ದಾಗ ನಾನು ಅವ್ರ ಜೊತೆನೇ ಇರ್ತಿದ್ದೆ. ಸ್ವಲ್ಪ ಬುದ್ಧಿ ಹೇಳ್ರಿ ನೀವು. ಲೇ ಅವರೇ ಬೇಡ ಅಂತ ಹೇಳಿ ಕಳ್ಸಿದ್ರಲ್ಲೇ ನೀವು ಅವಳಾಡ್ದಂಗೆ ಆಡ್ತಿದ್ದೀರಲ್ರಿ. ಅಣ್ಣ ನೀನು ನಿನ್ನ ಮಗಳನ್ನ ಬಿಟ್ಕೊಡಲ್ಲ ಅಲ್ಲ? ಅಲ್ಲಮ್ಮ, ಅಳಿಯಂದ್ರಿಗೆ ಜ್ವರ ಬಂದಿದೆ, ನೀನು ಅವ್ರ ಪಕ್ಕನೇ ಕೂತ್ಕೊಂಡು ಒದ್ದೆ ಬಟ್ಟೆ ಮಾಡಿ ಹಣೆಗೆ ಹಾಕ್ತಾನೆ ಇರಬೇಕು ಗೊತ್ತಾ? ವಾಶ್ರೂಮ್ ಹೇಳಿದ್ದೆಪ್ಪ ಇಲ್ಲಿ. ನೋಡು, ಈಗ ಅವ್ರು ನಿನ್ನನ್ನು ಕರಿ. ಎತ್ತು ಹೇಳಿ. ಬೇಗ ರೂಮಿಗೆ ಬನ್ನಿರಿ.
ಯಾಕೆ ಬನ್ರಿ. ಹ್ಞೂ ಬಂದೆ. ನೀವು ಹೇಳ್ದಾಗಾಯ್ತು, ಕರೆದೇ ಬಿಟ್ರು. ಅವ್ರು ಕರೀತಿದ್ದಾರೆ, ನಾನು ಹೋಗಿ ಬರ್ತೀನಿ ಆಯ್ತಾ? ಅಯ್ಯೋ ಬರಬೇಡ, ಅಲ್ಲೇ ಇದ್ದು ಅವ್ರ ಆರೋಗ್ಯನ ವಿಚಾರಿಸ್ಕೊ. ಹೋಗಮ್ಮ. ಹೋಗು ಮಗ, ಇವರಿಬ್ಬರು ಕಾಟ ನಿಂಗೆ ತಡಿಯೋಕ್ಕಾಗಲ್ಲ. ಹೋಗು ಮಗ. ಇದು ಕಾಟನ ಗಂಡನ ಹತ್ರ ಹೋಗು ಅಂದ್ರೆ ಅಯ್ಯಯ್ಯ, ಅವ್ರಿಗಿಂತ ನಿಮ್ದೇ ಜಾಸ್ತಿ ಆಯ್ತು ಕಣ್ರೆ. ಅಯ್ಯೋ ನೀನೇನೆ ಹಾಗೆ ನೋಡ್ತಾ ಇದೀಯಾ? ಅವಳು ಹೋಗಿದ್ದು ಅವ್ರ ಗಂಡನ ವಿಚಾರಿಸ್ಕೊಳಕ್ಕೆ. ರೀ ನಡೀರಿ ಒಳಗಡೆ. ಯಾಕ್ರಿ ಇನ್ನೂ ಮಲಗಿಲ್ಲ? ಅರ್ಜೆಂಟ್ ಆಯ್ತು ರೀ, ಅದಕ್ಕೆ. ಅದೇನಂತ ಅರ್ಜೆಂಟ್? ಸುಮ್ಮನೆ ಮಲ್ಕೊಳ್ಳಿ. ಅರ್ಜೆಂಟ್ ಅದಕ್ಕೆ ಹೆಂಗ್ರಿ ನಿಂತೆ ಬರುತ್ತೆ? ಅಯ್ಯೋ ಹೇಳಿ, ಏನು ಅರ್ಜೆಂಟು? ಸೂಕ್ಷ್ಮ ಅರ್ಥ ಆಗಲ್ವಲ್ರಿ ನಿಮ್ಗೆ? ವಾಶ್ರೂಮ್ಗೆ ಹೋಗ್ಬೇಕ್ರಿ. ಅದಾ, ಸರಿ ಬನ್ನಿ ಆಚೆ ಹೋಗೋಣ. ಆಚೆ ಎಲ್ಲ ಬರಲ್ಲ ನಾನು. ಮತ್ತೆ ಹಿಂಗೆ ಇರ್ತೀರಾ? ಹಂಗಲ್ಲ ರೀ, ಅರ್ಜೆಂಟ್ ಅಂತ ಆಚೆ ಕರ್ಕೊಂಡು ಹೋಗ್ತಿರಲ್ರಿ. ಅಯ್ಯೋ ಆಚೆ ಅಂದ್ರೆ ಮನೆ ಆಚೆ ಅಲ್ಲ, ರೂಮ್ ಆಚೆ. ಸರಿ, ಎಲ್ಲರ ಪ್ರಕಾರ ನಿಮ್ಗೆ ಜ್ವರ ಬಂದಿದೆ, ಸುಮ್ಮನೆ ಬನ್ನಿ ಬನ್ನಿ. ಯಾಕೆ ಇನ್ನೊಂದು ದಿನ ಹುಷಾರ್ ತಪ್ಪಿದ್ರೆ ಪರವಾಗಿಲ್ವಾ? ಹಾಗಲ್ಲ ರೀ, ನಾನೇನೋ ಹೇಳಿದ್ರೆ ನೀವೇನೋ ಹೇಳ್ತೀರಪ್ಪ. ಆಯಿತು ಕಣೆ, ನಾಳೆ ಬೆಳಿಗ್ಗೆ ತನಕ ನೋಡೋದು. ಜ್ವರ ಹೇಳಿಲ್ಲ ಅಂದರೆ ಡಾಕ್ಟರ್ ಹತ್ರ ಕರ್ಕೊಂಡ್ರೆ ಆಯ್ತಪ್ಪ. ಲೇ ದೀಪು, ನೀನು ಅಳಿ ಅಂದ್ರೆ ಕರ್ಕೊಂಡು ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ? ಅದ ಅವ್ರಿಗೆ ವಾಂತಿ ಬರೋ ಥರ ಆಗ್ತಿತ್ತು, ಅದಕ್ಕೆ ಬಚ್ರಿ ಮನೆಗೆ ಕರ್ಕೊಂಡು ಹೋಗ್ತಿದ್ವಿ. ನಾನು ಹಿಡ್ಕೊಳ್ಳ? ಅಯ್ಯೋ ಬೇಡ ಪೊಲೀಸಪ್ಪ, ನಾನು ಕರ್ಕೊಂಡು ಹೋಗ್ತೀನಿ. ಯಾಕ್ರೆ ನೆನ್ಕೊಂಡ್ರಿ? ಈರುಳ್ಳಿನ ಇನ್ನೂ ಬೇಕಾ? ಸರಿ, ನಾನು ಆಮೇಲೆ ತಂದು ಕೊಡ್ತೀನಿ. ನಾನು ಇಟ್ಕೊಂಡಿದ್ದೀನಿ ಈರುಳ್ಳಿ ಬಿದ್ದು ಎತ್ಕೊಂಡ್ರೆ. ಎಲ್ಲಿ? ನೋಡಿ. ನಾನು ಬರ್ಲಪ್ಪ. ಬೇಡ ಪೊಲೀಸಪ್ಪ, ನಾನು ಕರ್ಕೊಂಡು ಹೋಗ್ತೀನಿ. ಗಟ್ಟಿಯಾಗಿ ಇಟ್ಕೊಳಕ್ಕಾಗಲಿಲ್ಲ. ಗುಂಟ್ಲಲ್ಲಿ ಇದ್ದಿದ್ದು ಈರುಳ್ಳಿ ಬಿತ್ತೋಯ್ತು, ಗೊತ್ತಾಗ್ಲಿಲ್ಲ. ಏನು ಮಾಡೋದು? ಅವ್ರು ನೋಡಿದ್ರೆ ಕೇಳಿದ್ರೆ ನೋಡೋಣ, ಬನ್ನಿ. ಸರಿ ಬನ್ನಿ. ಅಯ್ಯೋ ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಕುಯ್ದಾಕ್ಬಿಟ್ಟಿದ್ದಾರೆ. ಬೆಳಿಗ್ಗೆ ಚಿತ್ರಾನ್ನಕ್ಕೆ ಹಾಕ್ಬೋದಲ್ವಾ? ಸಾಕು, ಎಲ್ಲೆಲ್ಲ ಬಿದ್ದಿದ್ದು ಈರುಳ್ಳಿ ತಗೊಂಡು ಚಿತ್ರಾನ್ನ ಮಾಡ್ತಾಳಂತೆ. ಬಿಸಾಕ್ಬಿಟ್ಟೋಗಿ ಮಲ್ಕೋ ಮಾರೆ. ಬೇಡ. ಆಮೇಲೆ ಮಾಡ್ತೀನಿ ಕಣ್ರಿ.
ದೀಪ ಹಿಂಗೆ ಒದ್ದಾಡ್ತಿದ್ಯಾ? ಏನು ಯೋಚನೆ ಮಾಡ್ತಿದ್ಯಾ? ನಿನ್ನ ಗಂಡನ ಬಗ್ಗೆನಾ? ನಿದ್ದೆ ಮಾಡಲ್ವೇನೆ? ಹಾಗೇನಿಲ್ಲ ಅತ್ತೆ. ಹೆಣ್ಮಕ್ಳ ಕಷ್ಟ ನನಗೆ ಅರ್ಥ ಆಗುತ್ತೆ ಕಣೆ. ನೋಡು ದೀಪ, ಗಂಡಂಗೆ ಜ್ವರ ಬಂದಿದ್ರೂ ಪರವಾಗಿಲ್ಲ, ಅವನ ಪಕ್ಕದಲ್ಲಿ ಹೋಗಿ ಬಲ್ಕೋ, ಎಲ್ಲ ಸರಿ ಹೋಗ್ಬಿಡುತ್ತೆ. ಅವ್ರಿಗದೆಲ್ಲ ಇಷ್ಟ ಆಗಲ್ಲ. ಏನೋ ನಿನ್ನ ಗಂಡಂಗೆ ನಿನ್ನ ಜೊತೆ ಮಲ್ಕೊಳ್ಳೋದು ಇಷ್ಟ ಇಲ್ವಾ? ಅಂದರೆ ಜ್ವರ ಬಂದಿದೆ ಅಲ್ವಾ, ಅದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಲೇ ದೀಪು, ನನಗೇನೋ ಒಂದು ಅನುಮಾನ ಕಣೆ. ಏನು ಅನುಮಾನ ಅತ್ತೆ? ಆ ಮನೇಲಿ ನಿಮ್ಮದು ಮೊದಲನೇ ರಾತ್ರಿ ಆಗಿದೆಯಾ? ಅಯ್ಯಯ್ಯೋ, ಈಗಲೇ ಕರೆಂಟ್ ಹೋಗ್ಬೇಕಿತ್ತಾ? ಅತ್ತೆ, ನಾನು ಹೋಗ್ತಿದ್ದೀನಿ. ಎಲ್ಲಿಗೆ ಹೋಗ್ತೀಯಾ? ಅವ್ರಿಗೆ ಗಾಳಿ ಇಲ್ಲದೆ ನಿದ್ದೆ ಬರಲ್ಲ, ನಾನು ಹೋಗ್ತೀನಿ. ನೀನಲ್ಲೋಗಿ ಏನೇ ಮಾಡ್ತೀಯಾ? ಏನೋ ಒಂದು ಮಾಡ್ತೇನಂತೆ, ಬಿಡಿ. ಯಾವಳು ಇವಳು? ಅಲ್ಲ, ಆಗಲೇ ನಾವೇ ಹೋಗು ಅಂದ್ರೂ ಹೋಗಲಿಲ್ಲ, ಈಗ ನಾನೇ ಹೋಗ್ತೀನಿ ಅಂತ ಕುಣ್ಕೊಂಡು ಹೋಗ್ತಾಳೆ. ಏನೋ ವಿಚಿತ್ರವಾಗಿ ಆಡ್ತಾಳಲ್ಲ. ಈ ಶಕ್ತಿಯಲ್ಲಿ ನಾನೇ ಹೆಂಗಪ್ಪ ಮಲಗೋದು? ಮಲಗಿದ್ದಾಗ ಮಗು ಥರ ಮುದ್ದಾಗಿ ಕಾಣಿಸ್ತೀರ, ಆದರೆ ಎಚ್ಚರ ಆದ ತಕ್ಷಣ ದುರ್ವಾಸ ಮುನಿ ಥರ ಆಡ್ತೀರ. ನೀವಿರೋದೇ ಈಗ, ಅಥವಾ ನನ್ನ ಕಂಡ್ರೆ ಹಿಂಗಾಡ್ತೀರಾ? ನೀವು ಯಾವಾಗಲೂ ಮಗು ಥರ ಇರಬೇಕು ಅಂತ ಅನ್ನೋದೇ ನನ್ನ ಆಸೆ. ಆದರೆ ಅದು ಯಾವಾಗ ಈಡೇರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ಇದು ನಿಮ್ಗೆ ಸರಮನೆ ಅನಿಸ್ತಿದೆ ಅಂತ ನಂಗೆ ಗೊತ್ತು. ಅಲ್ಲಿರೋ ಹಾಸಿಗೆ, ಮಂಚ, ಊಟ, ತಿಂಡಿ ಅದು ಯಾವುದೂ ನಮಗಿಲ್ಲಿ ಸಿಗ್ತಿಲ್ಲ. ಅದಕ್ಕೆ ನೀವು ಎಷ್ಟೊಂದು ಓದಾಡ್ತಿದ್ದೀರಾ. ಇವತ್ತೇ ಅದಕ್ಕೊಂದು ಪರಿಹಾರ ಹುಡುಕ್ಬಿಡ್ತೀನಿ. ನಿಮ್ಗೆ ಯಾವ ತೊಂದರೆನೂ ಆಗಬಾರ್ದು. ಅಯ್ಯೋ ದೇವ್ರೆ, ನಾನು ಮಾತಾಡಿದೆಲ್ಲ ಕೇಳಿಸ್ಕೊಂಡ್ರ? ಸರಿದ್ಬಿಡಿ, ಯಾರಾದರೂ ನೋಡಿದ್ರೆ ಏನು ಅಂದ್ಕೊಂಡ್ಬಿಡ್ತಾರೆ. ನಾನು ಏನು ಕೆಡ್ದಾಗ ಮಾತಾಡಲಿಲ್ಲ ಅಲ್ವಾ? ಚೆನ್ನಾಗಿ ಮಾತಾಡಿದ್ರಿ ಅಂತಾನೆ ಸರಿಗಿ ಇಟ್ಕೊಂಡಿರೋರು. ಸಿಕ್ಕಾಕೊಂಡಿತ್ತ, ನೀವೇ ಎಳ್ದಿದ್ದೀರಾ ಅಂತ ಅಂದ್ಕೊಂಡೆ. ಇದೇನು ಮಗ, ಕಣ್ಣೆಲ್ಲ ಇಷ್ಟೊಂದು ಕೆಂಪಾಗಿದೆ? ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ವಾ ನೀನು? ಮಾಡಿದೆ ಪೊಲೀಸಪ್ಪ, ಆದರೆ ಅವ್ರಿಗೆ ಜ್ವರ ಇತ್ತಲ್ವಾ, ಗಾಳಿ ಬೀಸ್ತಾ ಹಾಗೆ ನಿದ್ದೆ ಮಾಡಿಬಿಟ್ಟೆ. ಹೋಗ್ಲಿ ಬಿಡು. ಈಗ ಅವ್ರಿಗೆ ಜ್ವರ ಹೋಯ್ತಾ ಅಥವಾ ಕಮ್ಮಿ ಆಯ್ತಾ? ಅವ್ರಿಗೆ ಹುಷಾರಾಗಿದ್ದಾರೆ. ದೀಪು, ಅಳಿಯಂದ್ರಿಗೆ ನಮ್ಮನೆ ವಾತಾವರಣ ಇಷ್ಟ ಆಯ್ತಂತ? ಇಲ್ಲಿ ವ್ಯವಸ್ಥೆ ಬಗ್ಗೆ ಏನಾದರೂ ಹೇಳಿದ್ರಾ? ಯಾಕಂದರೆ ಅವರು ತುಂಬ ದೊಡ್ಡ ಶ್ರೀಮಂತರು, ಅವ್ರಿಗೆ ಯಾವುದೂ ಅವ್ಯವಸ್ಥೆ ಆಗಬಾರ್ದಲ್ವಾ, ಅದಕ್ಕೆ ಕೇಳಿದೆ. ಇಲ್ಲ ಪೊಲೀಸಪ್ಪ, ಅವ್ರು ತುಂಬ ಸರಳ ಸ್ವಭಾವದವರು. ಅವ್ರು ಎಲ್ಲಿರ್ತಾರೋ ಅಲ್ಲಿ ಹೊಂದ್ಕೊಂಡು ಹೋಗ್ತಾರೆ. ಅವ್ರಿಗೆ ನಮ್ಮನೆ ತುಂಬ ಇಷ್ಟ ಆಗಿದೆ. ಅದಕ್ಕೆ ಹೇಳೋದು ತುಂಬಿತು ಕೂಡ ತುಳ್ಕಲ್ಲ ಅಂತ.
ಅವ್ರಿಗೆ ನಮ್ಮನೆ ವಾತಾವರಣ ಎಲ್ಲಿ ಇಷ್ಟ ಆಗುತ್ತೋ ಇಲ್ವೋ ಅಂತ ನನಗೆ ತುಂಬ ಅನುಮಾನ ಇತ್ತು. ನೀನು ಹೇಳಿದ ಕೇಳಿದ ಮೇಲೆ ಸಮಾಧಾನ ಆಯಿತು. ಎಲ್ಲ ಅವ್ರ ದೊಡ್ಡ ಗುಣ. ನನ್ನ ಕೈಲಾದಷ್ಟು ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ದುಡ್ಡಿದ್ದಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ದೆ. ಹೋಗಲಿ ಬಿಡು. ಅಳಿಯಂದರು ಎದ್ದಿಲ್ವಾ? ಇಲ್ಲ ಪೊಲೀಸಪ್ಪ. ಅವರು ಮಲ್ಕೊಂಡು ಆರಾಮ ಮಾಡಲಿ. ನೀ ರೆಡಿಯಾಗಿ ಹೋಗು. ಸರಿ. ಹಾಂ, ರೆಡಿ ಇದ್ದಾಳೆ. ನೀವು ಬನ್ನಿ, ಅವಳನ್ನ ಕರ್ಕೊಂಡು ಹೋಗ್ತಾ ಇರಿ. ಎಸ್. ಬಾಯ್. ತಗೋ ಅರವಿಂದ್. ಏನು ಅರವಿಂದು ನಿನ್ನ ಹುಡುಗಿ ನಾನು ಮುಂಬೈಗೆ ಹೋಗ್ತೀನಿ ಶೂಟಿಂಗ್ಗೆ, ದೊಡ್ಡ ಹೀರೋನ್ ಆಗ್ಬಿಡ್ತೀನಿ ಅಂತ ಎಕ್ಸೈಟ್ಮೆಂಟಲ್ಲಿ ರೂಮಲ್ಲಿ ಬಟ್ಟೆನ ಪ್ಯಾಕ್ ಮಾಡ್ಕೊಂಡು ಕೂತಿದ್ದಾಳೆ. ನೀನು ನಿಜವಾಗ್ಲೂ ಅವಳನ್ನ ಮುಂಬೈಗೆ ಕಳಿಸ್ತಿಲ್ಲ ಅಲ್ವಾ? ಖಂಡಿತ ಇಲ್ಲ. ಹಾಗಾದರೆ ಪ್ಲ್ಯಾನ್ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ಯಾ? ಏನು ಎಡವಟ್ ಆಗಲ್ಲ ತಾನೇ? ಈ ಅರವಿಂದ್ ಒಂದ್ಸರಿ ಪ್ಲ್ಯಾನ್ ಮಾಡ್ದ ಅಂದರೆ ಅದು ಫ್ಲಾಪ್ ಆಗೋ ಚಾನ್ಸೇ ಇಲ್ಲ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕಾರ್ ಬರುತ್ತೆ. ಅವಳು ಹೋಗಬೇಕಾಗಿರೋ ಜಾಗ ಹತ್ರ ಹೋಗಲ್ಲ. ಅವಳ ಡೆಸ್ಟಿನೇಷನೇ ಬೇರೆ. ಅರವಿಂದ್, ಯಾವ ಡೆಸ್ಟಿನೇಷನ್ ಬಗ್ಗೆ ಮಾತಾಡ್ತಿದ್ದೀರಾ? ಜಾನು, ಏನಿಲ್ಲ, ನೀನು ಹೋಗ್ತಿರೋ ಲೊಕೇಶನ್ ಬಗ್ಗೆ ಅದಕ್ಕೆ ಹತ್ರ ಹೇಳ್ತಾ ಇದ್ದೆ. ಅಲ್ವಾ ಅದಕ್ಕೆ? ಇನ್ನೇನು ಕಾರ್ ಬಂದ್ಬಿಡುತ್ತೆ. ಹ್ಞೂ, ಈಗ ತಾನೇ ಫೋನ್ ಮಾಡಿದ್ರು. ಮತ್ತೆ ಡೆಸ್ಟಿನೇಷನ್ ಅಂತೆಲ್ಲ ಯಾಕೆ ಹೇಳ್ತಿದ್ರಿ? ದೀಪು, ಅಳಿಯಂದ್ರು ಹುಷಾರಾದ್ರು ಅಂತ ಅಪ್ಪ ಹೇಳಿದ್ರು. ಅವ್ರಿಗೆ ಇಷ್ಟವಾದ ತಿಂಡಿ ಮಾಡಿದ್ದೀನಿ. ಅವ್ರು ಎದ್ದ ತಕ್ಷಣ ಕರಿ. ಹಾಂ, ಎದ್ದ ತಕ್ಷಣ ತಿಂಡಿ ಕೊಡ್ತೀರಾ? ಅವ್ರು ಹಲ್ಲುಜ್ಜೋದು ಸ್ನಾನ ಗೀನ ಮಾಡೋದೇನಿಲ್ವಾ? ಅಯ್ಯೋ, ಪೇಟೆನಲ್ಲೆಲ್ಲ ಹಾಗೆ ಕಣೆ. ಸ್ನಾನ ಮಾಡೋಕ್ಕೆ ಮುಂಚೆನೇ ತಿಂಡಿ ತಿಂದ್ಬಿಡ್ತಾರೆ. ಅದು ಅಲ್ಲದೆ ಅಳಿಯಂದ್ರು ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ವಲ್ಲ, ತಿಂಡಿ ತಿಂದಾದ್ಮೇಲೆ ಸ್ನಾನ ಮಾಡಲಿ, ಆಯ್ತಾ? ಅಲ್ವೇ ದೀಪ, ರಾತ್ರಿ ಅವ್ರಿಗೆ ಹುಷಾರಿಲ್ಲ, ಅಲ್ಲಿ ಹೋದ್ರೆ ನನಗೂ ಜ್ವರ ಬಂದ್ಬಿಡುತ್ತೆ ಅಂತ ನನ್ನ ಪಕ್ಕದಲ್ಲಿ ಮಲಗಿದ್ದೆ. ಆಮೇಲೆ ನಾನು ಬೇಡ ಬೇಡ ಅಂದ್ರು ಅವ್ರ ರೂಮ್ಗೆ ಹೋದೆ. ಆಮೇಲೆ ಬೆಳಗ್ಗೆವರೆಗೂ ಬರಲೇ ಇಲ್ಲ. ಏನೇ ಮಾಡ್ತಿದ್ದೆ ನೀನು? ಅವ್ರಿಗೆ ಎ ಸಿ ಅಲ್ಲಿ ಮಲ್ಗ ಅಭ್ಯಾಸ ಅಲ್ವಾ? ಫ್ಯಾನ್ ಹಾಕಿದ್ದೆ, ಆದರೆ ಕರೆಂಟ್ ಹೊಟ್ಟೋಯ್ತು. ಅದಕ್ಕೆ ಗಾಳಿ ಬೀಸಕ್ಕೆ ಹೋಗಿದ್ದೆ. ಓಹೋ, ಹಾಗಾದ್ರೆ ರಾತ್ರಿ ಎಲ್ಲ ಗಂಡನ ಸೇವೆ ಮಾಡಿದ್ಯಾ? ಇದನ್ನೇ ಅಲ್ವೇನೆ ನಿಜವಾದ ಪ್ರೀತಿ ಅನ್ನೋದು. ನಿನ್ ಗಂಡನಿಗೆ ಹುಷಾರಾಯ್ತಾ? ಹ್ಞೂ ಅತ್ತೆ, ಮಲ್ಗಿದ್ದಾರೆ, ಎಬ್ಸದ್ ಬೇಡ ಅಂತ ಬಂದೆ. ಸರಿ, ತಟ್ಟೆಗೆ ತಿಂಡಿ ಹಾಕ್ಕೊಡ್ತೀನಿ. ಯಾರಿಗೆ? ಇನ್ಯಾರಿಗೆ? ನಿನಗೆ? ಇಲ್ಲಮ್ಮ, ಅವ್ರು ಬರಲಿ, ನಾನು ಆಮೇಲೆ ಮಾಡ್ತೀನಿ. ನಾನು ಹಿಂಗೆ ಮದುವೆ ಆದ ವಸ್ತ್ರಲ್ಲಿ ನನ್ನ ಗಂಡನ ಮೇಲೆ ಪ್ರೀತಿ ಕಾಳಜಿ ಎಲ್ಲ ತೋರಿಸ್ತಿದ್ದೆ. ಆಮೇಲೆ ವಯಸ್ಸಾಗ್ತಾ ಆಗ್ತಾ ರೋಗಗಳೆಲ್ಲ ಅಂಟ್ಕೊಂಡು ಅಯ್ಯೋ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಅಂದರೆ ನೀನು ಹೇಳೋದು ದೀಪಗೂ ಬರ್ತಾ ಬರ್ತಾ ಅವ್ರ ಗಂಡನ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ ಅಂತನಾ? ಅಯ್ಯೋ ಇಲ್ಲ ಅದ್ಗೆ, ಇದು ನನ್ನ ವಿಷಯದಲ್ಲಿ ಮಾತ್ರ. ಅವಳಿಗೆ ಹೇಳಲಿಲ್ಲ ನೋಡಿ. ಅವಳು ತಿಂಡಿ ತಿಂದಿಲ್ಲ ಅಂದ್ರೆ ಅವಳಿಗೆ ಹಶ್ವಿಲ್ಲ ಅನ್ಕೊಳ್ಳಿ. ನನಗೆ ತುಂಬ ಹೊಟ್ಟೆ ಹಸಿತಿದೆ, ತಿಂಡಿ ಹಾಕೊಡಿ ಬನ್ನಿ. ಆಯ್ತು, ದೇವ್ರ ಪೂಜೆ ಮಾಡ್ಬಿಡ್ತೀನಿ. ಸರಿ ಸರಿ. ಇದೆ, ಇನ್ನು ಅಪ್ಲೋಡ್ ಮಾಡಬೇಕು. ಬಾವ ಬಂದ್ರು. ಗುಡ್ ಮಾರ್ನಿಂಗ್ ಬಾವ. ಗುಡ್ ಮಾರ್ನಿಂಗ್. ಹಾಗೆ ಒಂದು ಸ್ವಲ್ಪ ಈ ಕಡೆ ನೋಡಿ. ಏನಾಯ್ತಲ್ಲ? ಸೋಷಿಯಲ್ ಮೀಡಿಯಾ
ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಕ್ಕೆ ನೆನೆ ನೈಟ್ ನಿಮ್ದು ಅಕ್ಕನ ಫೋಟೋಸು ಹಾಗೆ ನಿಮ್ಗೆ ಹುಷಾರಿಲ್ಲ ಅಂತ ಹಾಕಿದ್ವಿ 1,000 ಲೈಕ್ಸ್ ಬಂದಿದೆ. ಲೈಕ್ಸಾ? ಹಾ, ಹಂಗೆ ಕಮೆಂಟ್ ಅಲ್ಲಿ ಹುಷಾರಾಗಿ ಬನ್ನಿ ಅಂತ ಹಾಕಿದ್ದಾರೆ. ಹಂಗೆ ಒಂದು ವಿಡಿಯೋ ಮಾಡ್ಬಿಟ್ರೆ ಹುಷಾರಾಗಿದ್ದಾರೆ ಅಂತ ಇನ್ನ ಲೈಕ್ಸ್ ಕಮೆಂಟ್ ಜಾಸ್ತಿ ಬರ್ತಲ್ವಾ? ಹುಷಾರ್ ತಪ್ಪದ್ ನಿಮಗೆ ಕಂಟೆಂಟ್ ಏನ್ರೋ? ಏನಾಗಲ್ಲ, ಏನ್ರೋ ಮಾಡ್ತಿದ್ದೀರಾ ಅಕ್ಕ ನೀನು ರೀ. ಇವ್ರಿಗೆಲ್ಲ ಇದಿಷ್ಟ ಆಗಲ್ಲ, ಸುಮ್ಮನಿರಿ. ಸ್ನಾನಕ್ಕೆ ಹೋಗ್ತೀರಾ? ಮೊದಲು ಕಾಫಿ ಕುಡಿತೀನಿ. ಸರಿ, ತರ್ತೀನಿ. ಕಾಫಿ ನಾನು ಬಾರಿಸ್ಬೇಕು. ಏ ದೀಪ, ಏನ್ ತರಕ್ಕೆ ಹೋಗ್ತಿದ್ಯಾ? ಕಾಫಿ. ಹುಷಾರಿಲ್ದೇ ಇರೋರ್ಗೆ ಯಾರಾದ್ರೂ ಬೆಳಗ್ಗೆ ಬೆಳಗ್ಗೆ ಕಾಫಿ ಕೊಡ್ತಾರೇನೆ? ಪಾಪ ಅಳಿಯಂದ್ರು ರಾತ್ರಿ ಎಲ್ಲ ಚಳಿ ಜ್ವರದಲ್ಲಿ ನಡ್ಗಿ ಸುಸ್ತಾಗ್ಬಿಟ್ಟಿರ್ತಾರೆ. ನಿಮಗೋಸ್ಕರ ನಾನು ಕಷಾಯ ಮಾಡಿದ್ದೀನಿ. ಅದನ್ನ ಕುಡಿದು ಬಿಟ್ರೆ ಜ್ವರ, ಮೈಕೈನೋ, ಸುಸ್ತು ಎಲ್ಲ ಕಿತ್ಕೊಂಡೋಗ್ಬಿಡುತ್ತೆ. ಕಷಾಯ ಏನ್ರಿ ನಿಮ್ಮ ಮನೆಗೆ ಬಂದಾಗಿಂದ ಒಳ್ಳೆ ಜೈಲಲ್ಲಿ ಇದ್ದಂಗೆ ಆಗ್ತಾ ಇದೆ. ಉಪ್ರೋದ್ ಮನೋಭಾವ ಹೋಗ್ತಾ ಇದ್ರೆ ಕಷಾಯ ಗಿಷಾಯ ಎಲ್ಲ ಕುಡಿಯಲ್ಲ. ಅಳಿಯಂದ್ರೆ ಹೇಗಿದ್ದೀವಿ? ಪೊಲೀಸಪ್ಪ, ನಾನು ಆಗ್ಲೇ ಹೇಳ್ದಲ್ವಾ ಹುಷಾರಾಗೇ ಇದ್ದಾರೆ. ಮಗ, ನಿನ್ನ ಬಾಯಿಂದ ಅಳಿಯಂದ್ರು ಹುಷಾರಾಗಿದ್ದಾರೆ ಅಂತ ಕೇಳಿದೆ, ಆದರೆ ಅವರು ಒಂದ್ಸಲ ಹೇಳಿದ್ರೆ ಖುಷಿ ಆಗುತ್ತಲ್ವಾ? ಹುಷಾರಾಗಿದ್ದೀನಿ. ತಗೊಳ್ಳಿ ಕಷಾಯ ತಗೊಳ್ಳಿ.